ಇಲ್ಲಿ ನೋಡಿ, 10ನೇ ತರಗತಿಗೆ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇರುತ್ತೆ. ಇದನ್ನು ಯಾವ ಥರ ಸಾಧಿಸ್ಬೇಕು ನೋಡಿ. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿರಿ ಅಂತಿದ್ರೆ ಫಸ್ಟಿಗೆ ಮೊದಲಿಗೆ ನಾವು ಏನು ಮಾಡಬೇಕು, ಊಹೆ ಅಂತ ಮಾಡ್ಕೋಬೇಕು. ಊಹೆ 5 + √3 ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಮಾಡ್ಕೋಬೇಕು. ಭಾಗಲಬ್ಧ ಸಂಖ್ಯೆ ಆದರೆ 5 + √3 a/b ರೂಪದಲ್ಲಿ ಇರಬೇಕು. ಇಲ್ಲಿ a ಮತ್ತು b ಸಹ ಅವಿಭಾಜ್ಯಗಳು. ಆದರೆ b≠0, b 0 ಆಗಿರಬಾರ್ದು ಅಂತೇಳಿ. 5 + √3 a/b ಆದ ನಂತರ ನೋಡಿ, √3 ಅಷ್ಟೇ ಬರ್ಕೊಂಡು a/b ಅಷ್ಟೇ ಬರೆದು ಈ 5 ಇದೆಯಲ್ಲ, 5ಅನ್ನು ಈ ಎಡಭಾಗಕ್ಕೆ ಕಳಿಸ್ಬೇಕು. ನೋಡಿ, ಈಗ ನೋಡಿ +5 ಏನಾಗುತ್ತೆ, ಈ ಕಡೆ ಬಂದು -5 ಆಗುತ್ತೆ. ಆಗ √3 ಅಷ್ಟೇ ಬರೆದು b ಈ ಕಡೆ ಓರೆ ಗುಣಾಕಾರ ಮಾಡಬೇಕು. ಈ ಥರ ಆಗುತ್ತೆ. ಈ ಥರ ಆದ ನಂತರ ಈಗ ನೋಡಿ, a - 5b/b ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. √3 ಅಭಾಗಲಬ್ಧ ಸಂಖ್ಯೆ. ಆಮೇಲೆ ಇದು ಏನಾಗುತ್ತೆ, ನಮ್ಮ ಊಹೆಗೆ ವಿರುದ್ಧವಾಗಿದೆ. ನಮ್ಮ ಊಹೆ ತಪ್ಪಾಗಿದೆ ಅಂತಲೂ ಬರಿಬೋದು. ನಮ್ಮ ಊಹೆ ವಿರುದ್ಧವಾಗಿದೆ ಅಂತ ಬರಿಬೋದು, ಅಥವಾ ನಮ್ಮ ಊಹೆ ತಪ್ಪಾಗಿದೆ ಅಂತ ಕೂಡ ಬರೆದು 5 + √3 ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರಿಬೇಕಾಗ್ತದೆ. ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತೇಳಿ ಬರಿಬೇಕಾಗ್ತದೆ.